ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ದೇವನಹಳ್ಳಿಗೆ ಹೋಗ್ತಾ ಇದ್ದೀನಿ, ನಮ್ಮಮ್ಮ ಮನೆಗೆ. ಏನು ವಿಶೇಷ ಅಂತಂದರೆ, ನಮ್ಮೂರಲ್ಲಿ ಜಾತ್ರೆ ಇದೆ ಈ ವೀಕಲ್ಲಿ. ಅದಕ್ಕೆ ಸ್ವಲ್ಪ ಮನೆ ಎಲ್ಲ ಕ್ಲೀನಿಂಗ್ ಮಾಡೋಣ ಅಂತ, ಡೀಪ್ ಕ್ಲೀನ್ ಮಾಡೋಣ ಅಂತ. ನಮ್ಮಮ್ಮ ಒಬ್ಬರೇ ಮಾಡೋಕ್ಕಾಗಲ್ಲ, ಅದರಿಂದ ನಾನು ನನ್ನ ತಂಗಿ ಇಬ್ಬರು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಹೋಗ್ತಾ ಇದ್ದೀನಿ. ಟೈಮ್ ಇವಾಗ ಒಂದು 4 ಗಂಟೆ ಆಗಿದೆ. ಬೆಳಗ್ಗೆನೇ ಹೋಗೋಣ ಅಂದ್ಕೊಂಡೆ, ನನಗೂ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ರೆಡಿ ಆಗಿದ್ದೀನಿ, ಇವಾಗ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ವೀಡಿಯೋಸ್ ಮಾಡ್ತೀನಿ. ಗೈಸ್, ಇದು ಸ್ಕೂಲಿಂದ ಬರಬೇಕಾದ್ರೆ ನನ್ನ ಮಗಳನ್ನ ಬೇಕ್ರಿಗೆ ಕರ್ಕೊಂಡು ಹೋಗಿದ್ದೆ, ಅಲ್ಲಿ ಮಾಡ್ಕೊಂಡಿದ್ದು ವೀಡಿಯೋ. ಹಸ್ಬೆಂಡ್ ಅವತ್ತು ಬೇಗ ಬಂದಿದ್ರು, ಸಾಟರ್ಡೆ. ಅವರು ಬಂದಿದ್ರಲ್ಲ, ಅದು ಸಹಾರಿ ಅಂತ ಬೇಕ್ರಿಗೆ ಕರ್ಕೊಂಡು ಹೋಗಿದ್ರು, ಅವಾಗ ತಗೊಂಡಿದ್ದು. ನನಗೆ ನೋಡಿ, ಇದು ಬ್ರೌನಿ ಸಖತ್ ಇಷ್ಟ ಆಗುತ್ತೆ. ನಾನಿದು ಬೇಕ್ರಿಗೆ ಹೋದರೆ ಮಾತ್ರ ಪಕ್ಕ ಇದನ್ನು ಮಿಸ್ ಮಾಡದೆ ತಿಂತೀನಿ. ಇದು ಅದಕ್ಕೆ ಹಂಗೆ ಅಮ್ಮ ಮನೆಗೆ ಹೋಗ್ತೀವಲ್ವ, ಅಲ್ಲಿಗೂ ಏನಾದರೂ ತಿಂಡಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ಅಲ್ಲಿಗೂ ಹಂಗೆ ತೊಗೊಂಡು ಹೋದೆ. ನಾನು ಇಲ್ಲಿಂದ ನನ್ನ ತಂಗಿ ಮನೆಗೆ ಹೋಗಿ ನನ್ನ ತಂಗಿನೂ ಪಿಕಪ್ ಮಾಡಿಕೊಂಡು ಆಮೇಲೆ ದೇವನಹಳ್ಳಿಗೆ ಹೋಗಿದ್ದು. ಅಲ್ಲಿಗೆ ಹೋಗೋಷ್ಟರಲ್ಲಿ ಏನಿಲ್ಲ ಅಂದರೂ 6 ಗಂಟೆ ಆಗೋಗಿತ್ತು. ಮತ್ತು ಮನೆಗೆ ಹೋದ್ವಿ. ಸುಮ್ಮನೆ ಇನ್ನು ಅಷ್ಟೊತ್ತಲ್ಲಿ ಏನು ಕೆಲಸ ಮಾಡೋದು ಅಂತೇಳಿ ಅಷ್ಟೊತ್ತು ಶಾಪಿಂಗ್ ಆದರೂ ಮುಗಿಸ್ಕೊಬಿಡೋಣ ಅಂತ ಶಾಪಿಂಗ್ ಹೋಗ್ತಾ ಇದ್ದೀನಿ. ನಾನು ಹೇಳಿದ್ನಲ್ವ, ದೇವನಹಳ್ಳಿಯಲ್ಲಿ ಯಾವಾಗಲೂ ನಾನು ಒಂದು ಅಂಗಡಿಯಲ್ಲಿ ತೊಗೊತೀನಿ ಅಂತ ಇದೆ. ಅದು ಪ್ರೇಮ್ ಗಾರ್ಮೆಂಟ್ಸ್ ಅಂತೇಳ್ಬಿಟ್ಟು. ನಾವು ಯಾವಾಗಲೇ ಬಟ್ಟೆ ತೊಗೊಂಡ್ಲಿ ಇಲ್ಲಿಗೆ ಬರ್ತೀವಿ. ಇಲ್ಲೇನೆಂದರೆ ಜಾಸ್ತಿ ಕಾಸ್ಟ್ಲಿನೂ ಇಲ್ಲ, ಪರವಾಗಿಲ್ಲ, ಚೀಪ್ ಆ್ಯಂಡ್ ಬೆಸ್ಟಾಗಿ ಚೆನ್ನಾಗಿರೋ ಬಟ್ಟೆನೇ ಸಿಗ್ತವೆ ನಮಗೆ. ಬೇರೆ ಕಡೆ ಎಲ್ಲ ಹೋದ್ರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ನಾವು ಅಲ್ಲಿ ಕೇಳಿ ಕಮ್ಮಿ ಮಾಡಿಸಿ ತಗೊಳ್ಳೋ ಬದಲು ಇಲ್ಲಿ ಫಿಕ್ಸ್ ಹಾಕ್ಬಿಟ್ಟಿರ್ತಾರೆ. ಆದ್ರೂ ಪ್ರೈಸ್ ಎಲ್ಲ ಪರವಾಗಿಲ್ಲ. ನಾನು ತೋರಿಸ್ತೀನಿ ನೋಡಿ ನಿಮ್ಗೆನೆ. ಏನಿವತ್ತು ಜನ ಕಮ್ಮಿ? 7:15 ಇಲ್ಲಮ್ಮ, 10 ಗಂಟೆ ಗಂಟನೂ ಕ್ಲೋಸ್. ಜನ ಇರ್ತಾರಲ್ಲ. ಸೇಮ್ ಕಲರ್ಸ್ ಇದ್ದಾವೆ. ಇದು ಗ್ರೀನೇ ಇರಲಿ ಬಿಡಿ, ಡಾರ್ಕ್ ಗ್ರೀನೇ ಬಾಗುತ್ತದೆ. ಇಡಿ ಈ ಥರ 800 ರುಪೀಸ್ ಅಷ್ಟೇ. ಟಾಪು, ಪ್ಯಾಂಟು, ದುಪ್ಪಟ್ಟ ಟೋಟಲ್ 800. ಇದು ನನ್ನ ಮಗಳದು, ಇವಳದು ಸೇಮ್ 2 ಡ್ರೆಸ್ ಇದೆ. ಯಾಕೆ ನಿದ್ದೆ ಮಾಡ್ತಾ ಇದ್ದೀರಾ? ನೋಡಿ, ಇವತ್ತೆಲ್ಲ ಖಾಲಿ ಆಯ್ತು ಅಂಗಡಿ. ನಾವು ಬರ್ತೀವಿ ಅಂದ್ಬಿಟ್ಟಾ ಖಾಲಿ ಮಾಡಿದ್ದೀರಾ? ಇವತ್ತೇ ಫಸ್ಟ್ ಟೈಮ್ ಇಷ್ಟು ಬೇಗ ಶಾಪಿಂಗ್ ಆಗಿದ್ದು ನಮ್ಮದು. ನಿಮ್ಮ ಅಂಗಡಿ ಹೆಸರೇನು? ಅದನ್ನ ಫೋನ್ ನೋಡ್ಕೊಂಡು ಹೇಳ್ರಿ, ಪರವಾಗಿಲ್ಲ. ಯೂಟ್ಯೂಬಲ್ಲ ಹುಡುಗಿರು ಯಾರು ಕಾಮೆಂಟ್ ಮಾಡಲ್ಲ. ಗೈಸ್, ಫಸ್ಟು ಇಲ್ಲಿ ಬಂದರೆ ಬೇಲಾಡ್ಕೊಂಡು ನಿಂತ್ಕೊತಾ ಇದ್ವಿ, ಕಮ್ಮಿ ಮಾಡಿ ಅಂತ. ಇವಾಗ ಫಿಕ್ಸ್ ಮಾಡಿಬಿಟ್ಟವ್ರೆ, ಕೇಳೋಕ್ಕೆ ಆಗಲ್ಲ. ಒಳ್ಳೇದಾ? ಏನೋ ಇರೋದ್ರಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವಾಗ 1 ರೂಪಾಯಿ ಕಮ್ಮಿ ಇದ್ರೂ ಕೊಡಲ್ಲ. ಅಲ್ಲ, ಸ್ಥಿರ ಬೆಲೆ ಯಾವುದೇ ಚೌಕಾಸಿಲ್ಲ. ಫಿಕ್ಸ್ಡ್ ರೈಟ್. ಎಷ್ಟು? 2380. ಓಕೆ ಗೈಸ್, ನೀವೇ ನೋಡಿದ್ರಲ್ವಾ ಎಷ್ಟಿದೆ ಅಂತ ಕಾಸ್ಟ್ ಎಲ್ಲನೂ. ಪರವಾಗಿಲ್ಲ ಅಲ್ವಾ? ನಾವು ಬೇರೆ ಕಡೆ ಹೋದ್ರೆ ಏನಿಲ್ಲ ಅಂದರೂ ಒಂದು ಡ್ರೆಸ್ಗೆ 1500 ಮೇಲೇ ಇರುತ್ತೆ. ಅಟ್ಲೀಸ್ಟ್ ಕಮ್ಮಿ ಅಂತಂದ್ರೂ 1200 ಕೊಡಲೇಬೇಕು. ಇಲ್ಲಿ ನೋಡಿ, ಬರೀ 800 ರುಪೀಸ್ಗೆ ಸಿಕ್ತು ನಮಗೆ. ಇದು ನೋಡಿ ಸ್ಟೋರು. ಇವಾಗ ಬಟ್ಟೆ ತೊಗೊಂಡ್ವಲ್ಲ, ಅದಕ್ಕೆ ಅಸೆಸರೀಸ್ ಎಲ್ಲ ಬೇಕಲ್ವಾ, ಬಳೆ, ಸರ, ಒಲೆ ಎಲ್ಲ. ಸರಿ, ಅದನ್ನು ತೊಗೊಳ್ಳೋಣ ಅಂತ ಬಂದ್ವಿ. ಇದು ಬಾಬು ಅಂಕಲ್ ಸ್ಟೋರ್ ಅಂತ. ನಾವು ಚಿಕ್ಕ ವಯಸ್ಸಿಂದನೂ ಇದ್ದೇ ಸ್ಟೋರ್ಗೆ ಬರೋದು. ಇದೆಷ್ಟು ಚಿಕ್ಕದಾಗಿದ್ರೂ ಇಲ್ಲಿ ಎಲ್ಲ ಐಟಮ್ಸು ಸಿಗುತ್ತೆ ನಮಗೆ. ಇಲ್ಲೂ ಅಷ್ಟೇ,
ಅಂಕಲು, ತುಂಬ ಕಡಿಮೆ ಪ್ರೈಸಲ್ಲೇ ಕೊಡ್ತಾರೆ. ದೇವನಹಳ್ಳಿಯಲ್ಲೇ ಬೆಸ್ಟ್ ಅಂತ ಹೇಳ್ಬೋದು ಇದು ಸ್ಟೋರು. ಯಾಕಂದರೆ ಇಲ್ಲಿ ಎನಿ ಟೈಮ್ ಜನ ತುಂಬೋಗಿರ್ತಾರೆ. ಇಷ್ಟು ಚಿಕ್ಕದಾದ್ರೂ ಚೆನ್ನಾಗಿಲ್ಲಿ ಜನ ಬರ್ತಾರೆ ಇವ್ರ ಹತ್ರ. ಯಾಕಂದರೆ ಅವ್ರು ಅಷ್ಟು ಕಡಿಮೆ ಕೊಡ್ತಾರೆ. ಮತ್ತು ನನಗೇನಾದರೂ ದುಡ್ಡಿಲ್ಲ ಅಂದರೆ ಸಾಲನೂ ಕೊಡ್ತಾರೆ ಅಲ್ಲಿ. ಇದು ನೋಡಿ ನೆಕ್ಸ್ಟ್ ಮಾರ್ನಿಂಗು ನಮ್ಮ ಅಪ್ಪ ಮಕ್ಕಳನ್ನೆಲ್ಲ ಕರ್ಕೊಂಡು ಅವಾಗಲೇ ತಿರ್ಗಾಡಕ್ಕೆ ಬಂದ್ಬಿಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದಿದ್ದಾವೆ ನೋಡಿ ಈ ಮಕ್ಕಳು. Pasir pelit ka. Bukan pasir pelit ka. ఈ చిన్న మంది అది పెద్దగుంది. చాలా డాడీ Coba. అయ్యో ఓకే జాగ్రత్తగా Ini tata dulu. kita pulang jalan pandit. Dada. Ada kurang perban. Dan kurang. Tadi kan saya kurang ada deh, green color last lagi. Amma, muska. Muska batu, watna mama muska. Watna jaggu. ನೋಡಿದ್ರಲ್ವ ಹೆಂಗ್ ಆಡ್ತಾರೆ ಅಂತ. ಅದಕ್ಕೆ ಇವಕ್ಕೆ ದೇವನಹಳ್ಳಿಗೆ ಹೋಗ್ಬೇಕಂದ್ರೆ ಸಖತ್ ಇಷ್ಟ ಆಗೋದು. ನಮ್ಮಪ್ಪ ಅಂದ್ರೆ ಅಷ್ಟಿಷ್ಟ. ಇದು ನೋಡಿ ನೆಕ್ಸ್ಟ್ ಜಾತ್ರೆಗೆ ಇವನಿಗೆ ಕಟಿಂಗ್ ಬೇರೆ ಮಾಡಿಸ್ಕೊಂಬಂದವ್ರು ಹೋಗಿ ನಮ್ಮಪ್ಪ.
ಸ್ಟೈಲಾಗಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ ನೋಡಿ ಗೈಸ್. ಇವನು ಮುಲೆಟ್ ಕಟ್ಟಿಂಗ್ ಅಂತ ಇದೆ ಹೆಸರು. ಗಾಯ್ಸ್ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಆಲ್ಬಮ್ ಸಿಕ್ಕಿದೆ ನೋಡಿ ಹೆಂಗಿದೆ ನೋಡಿ. ಯಾರಿದು? ನನ್ನ ತಂಗಿ ಹೆಂಗಿದೆ ನೋಡಿ. ಯಾರು ಎಷ್ಟು ನೀಟಾಗಿ ಬರ್ದವ್ರು ಹ್ಯಾಂಡ್ ರೈಟಿಂಗ್ ಇದು. ವಿನ್ನಿಲ್ಲ ಅಂತ. ಎಷ್ಟು ವರ್ಷ ಆಯ್ತು ವೆನ್ನಿ ನಿಂಗೆ ಬರ್ಡೇ ಇದು? ಇದು ನಮ್ಮ ಲಾರಿ ಇತ್ತು ನಮ್ಮ ಅಪ್ಪ ಹತ್ರ ಫಸ್ಟು ಅದ್ರದ್ದು. ಇವರು ನಮ್ಮ ಮಮ್ಮಿ ಅವ್ರ ಅಮ್ಮ, ಇವರು ನಮ್ಮ ಮಮ್ಮಿ ಚಿಕ್ಕಮ್ಮ ಚಿಕ್ಕಪ್ಪ, ಇವರು ನಮ್ಮ ಅಜ್ಜಿ. ಮೊನ್ನೆ ವೀಡಿಯೋ ಮಾಡಿದ್ನಲ್ವ ಇವ್ರ ಜೊತೆನೆ, ಆವಾಗ ಹೆಂಗಿದ್ದಾರೆ. ಇವರು ಅವ್ರ ಅತ್ತಿಗೆ, ಇವರು ನಮ್ಮ ದೊಡ್ಡಪ್ಪ ಆಗಬೇಕು ನೋಡಿ. ನನ್ನ ತಂಗಿ ಉದ್ದ ನೋಡಿ, ಕೂದಲು ಎಷ್ಟು ಉದ್ದ ಐತೆ. ಇವಾಗೆಲ್ಲೋ ಐತೆ ಇಷ್ಟುದ ಕೂದಲು, ನನಗೆ ಶಾಕ್ ಆಗ್ತಿದೆ. ಇದು ನಮ್ಮ ರಂಜಿತಾ ನೋಡಿ, ಎಷ್ಟಿದ್ದಾಳೆ, ಎಷ್ಟು ಕ್ಯೂಟಾಗಿದ್ದಾಳೆ. ಗಾಯ್ಸ್ ದಯವಿಟ್ಟು ಇದೊಂದು ನೋಡಿ. ಇರೋ ನಿಮಿಷ, ನಮ್ಮ ಅಕ್ಕ ನೋಡಿ ಗಾಯ್ಸ್, ನೋಡಿ ಇಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ. ಇದು ನನ್ನ ಮೆಚೂರ್ಡ್ ಫಂಕ್ಷನ್ದು ಫೋಟೋ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಆಗ ಡ್ಯಾಡಿ ಸಿಂಗಲ್ ಫೋಟೋಸ್ ಇಡ್ತೀನಿ. ಇಲ್ಲಿ ನೋಡಿ ಗೈಸ್, ನನ್ನ ತಮ್ಮ ಹೆಂಗೋನೆ ಬುಡ್ಬುಡ್ಡೆಗೆ ಬಲೂನ್ ಇದ್ದಂಗೆ. ಬಲೂನು. ನನ್ನ ತಂಗಿ ಅಷ್ಟು ನೋಡಿ ಎಷ್ಟು ಬುಡ್ಬುಡ್ಡೆಗಳು. ನಾನೊಬ್ಬಳೇ ಸಣ್ಣಗಿರೋದು. ನಮ್ಮ ಅಕ್ಕನ ಆಗಿದ್ಲು ಸರಿಯಾಗಿ, ಇವಾಗ ಒಂದು ಸ್ವಲ್ಪ ಹಂಗಾಗಿರ್ತಾಳೆ ಅಷ್ಟೆ. ನಮ್ಮ ಅಕ್ಕನ ನೋಡಿ ಗಾಯ್ಸ್, ಬಾಯಿ ತೆಕ್ಕೊಂಡು ಹಿಂಗೆ ನೋಡ್ತಾ ಇದ್ದಾಳೆ. ಆತೆ ಹೋಗಿ ನಾನು ಅವಾಗೂ ಚೆನ್ನಾಗಿದ್ದೀನಿ, ಸಣ್ಣಗಿದ್ರು. ನೀನು ಅನ್ಕೊಬೇಕಷ್ಟೇ. ನಮ್ಮ ರಂಜಿತಾ ನೋಡಿ ಎಷ್ಟು ಕ್ಯೂಟಾಗಿದ್ದಾಳೆ. ವೆನ್ನಿ ನೋಡಿ ಹೆಂಗಿದ್ದಾಳೆ. ಅವಳು ನೋಡಕ್ಕೆ ಬಿಡ್ತಾಯಿಲ್ಲ ಗೈಸ್ ಫೋಟೋಸ್ನ. ಗಾಯ್ಸ್ ಹಂಗೆ ಇರಿ, ನಮ್ಮ ಅಕ್ಕನ ತೋರಿಸ್ತೀನಿ. ನಮ್ಮ ಜ್ಯೋತಿ ನೋಡಿ ಗಾಯ್ಸ್. ಇಂಡು ಜ್ಯೋತಿ ಉಟ್ಲ ಬಾಗುಂಡು ನೋಡಿ ಗೈಸ್, ಎಷ್ಟು ಚೆನ್ನಾಗಿದ್ದಾಳೆ ನಮ್ಮ ಜ್ಯೋತಿ. ಇವಾಗ ನೋಡ್ರಿ ಹೆಂಗಿದ್ದಾಳೆ. ತಿರ್ಗ ಈ ಕಡೆ. ಇವಾಗ ನೋಡ್ರಿ ಹೆಂಗಿದ್ದಾಳೆ. ಇವಾಗ ನೋಡ್ರಿ ಇಲ್ಲಿ ಹೆಂಗಿದ್ದಾಳೆ. ಇನ್ನೂ ತೋರಿಸ್ತೀನಿ ರೀ ಗಾಯ್ಸ್. ನಮ್ಮ ಅಕ್ಕ ನಮ್ಮ ಲಾರಿ ಪೂಜೆಯಲ್ಲಿ ಸಕ್ಕದಾಗಿದ್ದಾಳೆ. ಫಿಗರ್ ಮಾತ್ರ. ಆ ಫೋಟೋ ಎಲ್ಲೋ ಇದೆ, ಆ ಫೋಟೋ ಎಲ್ಲೋ ಇದೆ, ತೋರಿಸ್ತೀನಿ ಗಾಯ್ಸ್. ಇವ್ರು ನೋಡಿ ನಮ್ಮ ಮಮ್ಮಿಯವ್ರ ಅಮ್ಮ, ಇವರು ನಮ್ಮ ಅಪ್ಪ ಅವ್ರ ಅಮ್ಮ, ಇಬ್ರು ಅಜ್ಜಿಗಳು. ಗಾಯ್ಸ್ ಈಗ ತಾನೇ ಗಾಯ್ಸ್ ಇಲ್ಲಿದ್ದಾಳಲ್ಲ ನನ್ನ ಜೊತೆ ರಂಜಿತಾ ನೋಡಿ, ಇವಳೆ ಇವಾಗ ನೋಡ್ರಿ ಹೆಂಗಿದ್ದಾಳೆ. ನಾನು ಇಂಚಪ್ಪ చెప్తాను ನಮ್ಮ ತಂಗಿ ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಂತ. ಇವಳು ಎಟ್ಲುಂಡವ ಸುಡಿ ನೋಡಿ ಗೈಸ್, ಇಲ್ಲೇ ಇಲ್ಲಿದ್ದಾಳೆ ನೋಡಿ. ತೋರಿಸಿ ಪರವಾಗಿಲ್ಲ, ಚೆನ್ನಾಗೇ ಇದೆಯಾ ಇವಾಗೂ. ನೀನೆಲ್ಲೋಗಿದ್ದೆ ಈ ಬರ್ತ್ಡೇ ಫೋಟೋಸಲ್ಲಿ? ಇಲ್ಲ, ನೀವಿಬ್ರು ಎಲ್ಲೋಗಿದ್ರಿ? ಅಯ್ಯೋ, ಇವಳು ಬರ್ತಡೇ ಮಾಡ್ಕೊಬೇಕಾರೆ ಪಾಪ ಇವ್ರನ್ನ ಕರ್ದೇ ಇಲ್ಲ, ಹಂಗೆ ಬರ್ತಡೇ ಮಾಡ್ಕೊಂಡಿದ್ದಾಳೆ ನೋಡಿ ಗೈಸ್. ಮನೆಯೆಲ್ಲ ಹೆಂಗಿದೆ, ಇನ್ನೂ ಕ್ಲೀನ್ ಮಾಡಿಲ್ಲ, ಮಾಡ್ತಾ ಇದ್ದೀವಿ ಮಾಡಿ. ಇವಳು ಎಲ್ಪ್ ಮಾಡೋಣ, ಅಕ್ಕ ಅವ್ರ ಊರಿಂದ ಬಂದವ್ರೆ, ಏನಾದರೂ ಎಲ್ಪ್ ಮಾಡೋಣ ಅಂತೇನಿಲ್ಲ, ಬಂದ್ಬಿಡ್ತಾಳೆ. ಟೀ ಮಾಡೆ ಅಂತಂದರೆ ಡಿಕಾಷನ್ ಮಾಡಿಕ್ಕಿದ್ಲು. ಟೀಯಲ್ಲಿ ಹಾಲೇ ಇರಲಿಲ್ಲ, ಬರೀ ಡಿಕಾಷನ್ನೇ ಇತ್ತು. ಇವಳು ಯಾಕೋ ತಲೆ ಬಗ್ಸ್ಕೊಂಡು ನಗ್ತಾನೆ ಅವಳೆ. ಇವಳು ಇಬ್ರು ನೋಡ್ರಿ ಹೆಂಗೆ ಆಡ್ತವ್ರೆ. ಕ್ಲೀನ್ ಮಾಡ್ರೆ ಸಾಕು, ನಗ್ತಿದ್ದು ಏಮನ್ చెప్తావు ಮಮ್ಮಿ ಗೈಸ್. ಇವರಿಬ್ರು ನೋಡಿ ಒಂದು ಸೇಮ್ ಮಲ್ಕೊಂಡಿದ್ರು, ಒಂದೇ ಥರ, ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಗೈಸ್. ನಾವಂತೂ ಕೆಲಸ ಮಾಡೋದಕ್ಕಿಂತ ತಲಾಟೆ ಮಾಡ್ಕೊಂಡಿದ್ದಿದ್ದೇ ಜಾಸ್ತಿ ಆಗೋಯ್ತು. 5 ನಿಮಿಷಕ್ಕೂ ಕೂತ್ಕೊಳ್ಳೋದು, ತಲಾಟೆ ಮಾಡೋದು, ಸ್ವಲ್ಪ ಕ್ಲೀನಿಂಗ್ ಮಾಡೋದು, ಹಂಗೆ ಮಾಡಿ ಒಂದು ಅರ್ಧ ಕ್ಲೀನ್ ಮಾಡಿದ್ವಿ ಅಷ್ಟೇ ಅವತ್ತು ಒಂದು ದಿನ. ನನ್ನ ತಂಗಿ ಇರೋ ಥರ ಕೆಲಸ ಅಂತೂ ಆಗಲ್ಲ. ಸುಮ್ಮನೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾಳೆ ಇವಳು. ಬರೀ ನಗಿಸ್ತಾ ಇರ್ತಾಳೆ ಗೈಸ್. ನಗ್ದು ಹೊಟ್ಟೆನೇ ನೋವು ಬರಬೇಕು, ಏನಾದರೂ ಒಂದು ಮಾತಾಡ್ತಾ ಇರ್ತಾಳೆ. ನಮ್ಮಪ್ಪ ಬಂದವ್ರು ನೋಡ್ರಿ, ನಮ್ಮಪ್ಪ ಇದ್ದಿದ್ದು ಬೇಡ, ನಮ್ಮಪ್ಪ ಇದ್ದಿದ್ದು ರೇಗಿಸ್ತಾ ಇರ್ತಾರೆ. ಅವಳೊಂದು ಹೇಳೋದಕ್ಕೂ ನಮ್ಮಪ್ಪ ಇನ್ನೊಂದು ಹೇಳೋದಕ್ಕೂ ಇನ್ನೂ ಕಾಮಿಡಿ ಇತ್ತು. ನಮ್ಮ ಮನೇಲಿ ಯಾವಾಗಲೂ ಹಿಂಗೆ ಗೈಸ್, ನಾವು ಒಬ್ರಿಗೊಬ್ರು ರೇಗಿಸ್ಕೊಂಡು ನಗ್ತಾನೆ ಇರ್ತೀವಿ, ಕಾಮಿಡಿ ಮಾಡ್ಕೊತಾ ಇರ್ತೀವಿ. ಆದರೆ ಯಾರು ಕೋಪ ಮಾಡ್ಕೊಳ್ಳಲ್ಲ, ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ಒಬ್ರಿಗಿಂತ ಒಬ್ರು ರೇಗಿಸ್ತಾ ಇರ್ತಾರೆ. ಇವಳು ಇನ್ನೊಬ್ರು ರೇಗಿಸಿದ್ರೆ ಅವ್ರು ಇನ್ನೊಬ್ರು ರೇಗಿಸೋದು, ಹಂಗೆ. ನನ್ನ ತಮ್ಮ ಇರಬೇಕಾಗಿತ್ತು ಇದೇ ಪ್ಲೇಸಲ್ಲಿ, ಅವ್ನು ಇದ್ದಿದ್ದು ಬೇಡ. ನನ್ನ ತಂಗಿ ಹೆಂಗೆ ಅಂದರೆ, ಅವಳು ಎಷ್ಟು ರೇಗಿಸಿದ್ರು ನಾವು ಸುಮ್ಮನೆ ಇರಬೇಕು. ಅವಳಿಗೆ ಏನಾದರೂ ರೇಗಿಸ್ಬಿಟ್ರೆ ಅವಳು ಕೋಪ ಬಂದುಬಿಡ್ತೈತಿ, ಹಿಡ್ಕೊಂಡು ಎಲ್ಲರಿಗೂ ಹೊಡೆದಾಕ್ತಾಳೆ, ಆ ಥರ ಅವಳು. ಆದರೆ ಮಸ್ತಾಗಿರುತ್ತೆ ಗೈಸ್ ಕಾಮಿಡಿ.
ಅದ್ರಲ್ಲಿ ನಮ್ಮಪ್ಪ ಬಂದರು ಅಂದರೆ ನಮ್ಮಪ್ಪ ಇನ್ನುದ್ದು ಬೇಡ ಕಾಮಿಡಿ ಜಾಸ್ತಿ ಇನ್ನೂ ಮಾಡ್ತಾರೆ. ನಮ್ಮಮ್ಮ ಒಬ್ಬರೇ ಒಂದು ಸ್ವಲ್ಪ ಸೀರಿಯಸ್ ಆಗಿರೋದು, ಇನ್ನೆಲ್ಲರೂ ಕಾಮಿಡಿನೇ ನಮ್ಮ ಮನೆಯಲ್ಲಿ. ನಮ್ಮ ಅಜ್ಜಿ ಇದ್ರೆ ಅಂತೂ ನಮ್ಮ ಅಜ್ಜಿಗೆ ಅದೆಷ್ಟು ರೇಗ್ಸಾಕಿರ್ತೀವೋ ನಾವಂತೂ. ಇವ್ರು ನೋಡಿ, ರಾತ್ರಿಯಲ್ಲಿ ನಾವು ಕ್ಲೀನ್ ಮಾಡ್ತಾಯಿದ್ರೆ ನಮ್ಮಪ್ಪ ಡ್ಯಾನ್ಸ್ ಮಾಡ್ತವ್ರೆ ಮೊಮ್ಮಗನ ತಗೊಂಡು. ಇವನಿಗೇನೋ ಒಂಥರ ಖುಷಿ ಡ್ಯಾನ್ಸ್ ಮಾಡಿದ್ರೆ. ಅವ್ನು ಯಾವಾಗಲೂ ಅಷ್ಟೇ, ನಾವು ಹಾಡು ಹಾಕಿದ್ರೆ ಸಾಕು ಇವ್ನು ಡ್ಯಾನ್ಸ್ ಮಾಡಬೇಕಲ್ಲ. ಯಾರು ಡ್ಯಾನ್ಸ್ ಮಾಡ್ತಾರೋ ಅವ್ರ ಹತ್ರ ಓಡೋಗ್ತಾನೆ ಎತ್ಕೊಂಡು ಆಡ್ರಿ ಅಂತೇಳ್ಬಿಟ್ಟು. ಅವತ್ತಷ್ಟೇ ಗೈಸ್ ವಿಡಿಯೋ ಮಾಡಿದ್ದು. ನೆಕ್ಸ್ಟು ಮಂಡೇ ಇರೋದ್ರಿಂದ ನನ್ನ ಮಗಳಿಗೆ ಸ್ಕೂಲ್ ಇತ್ತು, ಅದಕ್ಕೆ ಸ್ಕೂಲಿಗೆ ಬರಬೇಕು ಅಂತೇಳ್ಬಿಟ್ಟು ನಾನು ಮಾರ್ನಿಂಗು 7ಗೆಲ್ಲ ರಿಟರ್ನ್ ಬಂದ್ಬಿಟ್ಟೆ ಊರಿಗೆ. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.